ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ನಾವು ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಒಂದು ಚಿಕ್ಕ ಪರಿಚಯ ಮಾಡಿಕೊಳ್ಳೋಣ. ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂದರೆ ಒಂದು ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್. ಇದು ಡೇಟಾನ ಸ್ಟೋರ್ ಮಾಡೋದಕ್ಕೆ ಟೇಬಲ್ ರೂಪದಲ್ಲಿ ಮತ್ತು ಅದ್ರ ಮೇಲೆ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಉಪಯೋಗ ಮಾಡ್ತೀವಿ. ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ ಎಕ್ಸೆಲ್ ಅಂದರೆ ಒಂದು ಕಂಪ್ಯೂಟರ್ ನೋಟ್ಬುಕ್ ಇದ್ದ ಹಾಗೆ. ಎಕ್ಸೆಲ್ನಲ್ಲಿ ನಾವು ಡೇಟಾ ಎಂಟ್ರಿ ಮಾಡಿ ಸ್ಟೋರ್ ಮಾಡಬಹುದು. ಆ ಡೇಟಾನ ಉಪಯೋಗಿಸ್ಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಆ ಡೇಟಾಯಿಂದ ನಾವು ಚಾರ್ಟ್ಸ್ ಕ್ರಿಯೇಟ್ ಮಾಡ್ಬೋದು ಮತ್ತು ರಿಪೋರ್ಟ್ಸ್ ಕೂಡ ಪ್ರಿಪೇರ್ ಮಾಡ್ಬೋದು. ಈ ಚಾನಲ್ನಲ್ಲಿ ನಾನು ಎಕ್ಸೆಲ್ನ ಸಿಂಪಲ್ಲಾಗಿ ಝೀರೋಯಿಂದ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಎಕ್ಸೆಲ್ ಇಂಟರ್ಫೇಸ್ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸೆಲ್ನ ಮೊದಲನೇ ಸಾರಿ ಕಲಿತಾ ಇರೋರಿಗೆ ಎಕ್ಸೆಲ್ ಶೀಟ್ ಓಪನ್ ಮಾಡಿದಾಗ, ಎಕ್ಸೆಲ್ ವರ್ಕ್ಬುಕ್ ಓಪನ್ ಮಾಡಿದಾಗ ಎಕ್ಸೆಲ್ ಶೀಟಲ್ಲಿ ಏನಿದೆ, ವರ್ಕ್ಬುಕ್ಕಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನಿದೆ ಅಂತ ಗೊತ್ತಿರೋದಿಲ್ಲ ಅಥವಾ ಹೇಗೆ ಉಪಯೋಗಿಸ್ಬೇಕು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಇಮೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಲೇಬಲ್ಸ್ನು ಕೂಡ ಅದಕ್ಕೆ ಹಾಕಿದ್ದೀನಿ. ಈ ಇಮೇಜ್ನ ನಾನು ವಿಡಿಯೋದಲ್ಲಿ ಶೇರ್ ಕೂಡ ಮಾಡ್ತೀನಿ. ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಆ್ಯಕ್ಸಸ್ ಕೂಡ ಮಾಡ್ಬೋದು. ಮೊದಲನೇದಾಗಿ ಎಕ್ಸೆಲ್ ಓಪನ್ ಮಾಡಿದಾಗ, ವರ್ಕ್ಬುಕ್ ಓಪನ್ ಮಾಡಿದಾಗ ನಮಗೆ ಮೇಲ್ಭಾಗದಲ್ಲಿ ಕಾಣಿಸೋ ಅಂಥದ್ದು ಏನಿದೆ ಅದನ್ನು ಟೈಟಲ್ ಬಾರ್ ಅಂತ ಕರಿತೀವಿ. ಆ ಟೈಟಲ್ ಬಾರಲ್ಲಿ ಬೇರೆ ಬೇರೆ ಪಾರ್ಟಿಷನ್ ಆಗಿದೆ. ಒಂದು ಕ್ವಿಕ್ ಆ್ಯಕ್ಸಸ್ ಟೂಲ್ ಬಾರ್ ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆ ಕ್ವಿಕ್ ಆ್ಯಕ್ಸಸ್ ಟೂಲ್ ಬಾರ್ ಬೈ ಡಿಫಾಲ್ಟ್ ಇರೋದಿಲ್ಲ. ಅದನ್ನು ನಾವು ಕಸ್ಟಮೈಸ್ ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ ಅವಾಗವಾಗ ಉಪಯೋಗ ಮಾಡುವಂಥ ಬಟನ್ಸ್ನ ನಾವಿಲ್ಲಿ ಕಸ್ಟಮೈಸ್ ಮಾಡಿ ಇಲ್ಲಿ ಸ್ಟೋರ್ ಮಾಡ್ಬೋದು. ಅದಾದಮೇಲೆ ಅದರ ಪಕ್ಕದಲ್ಲಿ ಇಲ್ಲಿ ಬುಕ್ 1 ಅಂತ ಏನು ಕಾಣಿಸ್ತಾ ಇದೆ ಅದು ಫೈಲ್ ನೇಮ್. ಎಕ್ಸೆಲ್ ವರ್ಕ್ ಬುಕ್ಗೆ ಒಂದು ಹೆಸರು ಇರುತ್ತೆ. ಅದು ಬೈ ಡಿಫಾಲ್ಟ್ ಹೊಸದಾಗಿ ಎಕ್ಸೆಲ್ ಓಪನ್ ಮಾಡಿದಾಗ ಬುಕ್ 1 ಅಂತ ಬೈ ಡಿಫಾಲ್ಟ್ ಬರುತ್ತೆ. ಅದನ್ನು ನಾವು ಸೇವ್ ಮಾಡಿದ್ಮೇಲೆ ಬೇರೆ ಏನು ಹೆಸರು ಕೊಟ್ಟು ಸೇವ್ ಮಾಡಿರ್ತೀವಿ ಆ ಹೆಸರು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಫೈಲ್ ನೇಮ್ ಅಂತ ಇದೆಯಲ್ಲ, ಬುಕ್ 1 ಅಂತ ಇದೆಯಲ್ಲ, ಆ ಜಾಗದಲ್ಲಿ ಆ ಹೊಸ ಹೆಸರು ಡಿಸ್ಪ್ಲೇ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ಅದರ ಕೆಳಗಡೆ ಬರೋದು ಟ್ಯಾಬ್ಸ್. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಫೈಲ್, ಹೋಮ್, ಇನ್ಸರ್ಟ್, ಡ್ರಾ, ಪೇಜ್ ಲೇಔಟ್, ಫಾರ್ಮುಲಾಸ್, ಡೇಟಾ, ಇದೆಲ್ಲ ಏನಿದೆ ಇದನ್ನೆಲ್ಲ ಟ್ಯಾಬ್ಸ್ ಅಂತ ಕರೀತಾರೆ. ಈ ಟ್ಯಾಬ್ಸ್ ಕೂಡ ನಾವು ಕಸ್ಟಮೈಸ್ ಮಾಡ್ಬೋದು. ಎಕ್ಸೆಲಲ್ಲಿ ಬರೀ ಇಷ್ಟೇ ಟ್ಯಾಬ್ಸ್ ಅಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚು ಟ್ಯಾಬ್ಸ್ ಇದೆ. ಅವರವರ ಉಪಯೋಗಕ್ಕೆ ತಕ್ಕಂತೆ ಅವರವರು ಟ್ಯಾಬ್ಸ್ನ ಕಸ್ಟಮೈಸ್ ಮಾಡಿ ಹೊಸ ಟ್ಯಾಬ್ಸ್ನ ಇಲ್ಲಿ ಪ್ಲೇಸ್ ಮಾಡ್ಬೋದು. ಈ ಟ್ಯಾಬ್ಸ್ನ ಕೆಳಗಡೆ ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆ, ಬೇರೆ ಬೇರೆ ವಿಧವಾದಂಥ ಬಟನ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದನ್ನು ರಿಬ್ಬನ್ ಅಂತ ಕರೀತಾರೆ. ಪ್ರತಿಯೊಂದು ಟ್ಯಾಬ್ಗೂ ಅದರದೇ ಆದಂಥ ಒಂದು ರಿಬ್ಬನ್ಸ್ ಅಂತ ಇರುತ್ತೆ. ಆ ರಿಬ್ಬನ್ಸಲ್ಲಿ ಗ್ರೂಪ್ ಅಂತ ಕ್ರಿಯೇಟ್ ಆಗಿ ಒಂದೇ ಥರ ಯೂಸ್ ಮಾಡೋ ಅಂಥ ಬಟನ್ಸ್ನ ಆಯಾ ಗ್ರೂಪಲ್ಲಿ ಹಾಕಿರ್ತಾರೆ. ಇಲ್ಲಿ ಎಕ್ಸಾಂಪಲ್ಗೆ ನೋಡಿ, ಕ್ಲಿಪ್ ಬೋರ್ಡ್ ಅನ್ನೋ ಗ್ರೂಪಲ್ಲಿ ಕಟ್, ಕಾಪಿ, ಪೇಸ್ಟ್, ಫಾರ್ಮ್ಯಾಟ್ ಪೇಂಟರ್ ಅಂತ ಇದೆ. ಅದೇ ಥರ ಪಕ್ಕದಲ್ಲಿ ಫಾಂಟ್ ಅಂತ ಒಂದು ಗ್ರೂಪ್ ಇದೆ. ಅಂದರೆ ನಾವು ಎಕ್ಸೆಲ್ ಸೆಲ್ಲಲ್ಲಿ ಏನಾದರೂ ಟೈಪ್ ಮಾಡಿದಾಗ ಅದ್ರ ಸೈಜ್ ಚೇಂಜ್ ಮಾಡಬೇಕು, ಅದನ್ನು ಬೋಲ್ಡ್ ಮಾಡಬೇಕು, ಇಟ್ಯಾಲಿಕ್ಸ್ ಮಾಡಬೇಕು, ಅಂಡರ್ಲೈನ್ ಮಾಡಬೇಕಂದ್ರೆ ಈ ಬಟನ್ಸ್ನ ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ಅದ್ರ ಪಕ್ಕ ಅಲೈನ್ಮೆಂಟ್ ಅಂತ ಇದೆ. ಅಂದರೆ ಎಡಭಾಗದಲ್ಲಿ ಇರಬೇಕು, ಸೆಲ್ನ ಬಲಭಾಗದಲ್ಲಿ ಇರಬೇಕು. ನಾವೇನು ಡೇಟಾ ಎಂಟ್ರ್ ಮಾಡ್ತೀವಿ ಅದನ್ನು ಫಾರ್ಮ್ಯಾಟಿಂಗ್ ಮಾಡೋಕ್ಕೋಸ್ಕರ, ಈ ಅಲೈನ್ಮೆಂಟ್ ಮಾಡೋಕ್ಕೋಸ್ಕರ ಇದನ್ನು ಈ ಅಲೈನ್ಮೆಂಟ್ ಗ್ರೂಪಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಅದಾದ ನಂತರ ಅದ್ರ ಕೆಳಗಡೆ ಇರುವಂಥದ್ದು ಇಲ್ಲಿ ಎಡಭಾಗದಲ್ಲಿ A1 ಅಂತ ಕಾಣಿಸ್ತಿದೆಯಲ್ಲ, ಇದನ್ನು ನೇಮ್ ಬಾಕ್ಸ್ ಅಂತ ಕರೀತಾರೆ. ಇದನ್ನು ನೇಮ್ ಬಾಕ್ಸ್ ಅಂತ ಯಾಕೆ ಕರೀತಾರೆ ಅಂತ ಅಂದರೆ, ನಾವು ಎಕ್ಸೆಲ್ನ ಮೌಸ್ನ ಯಾವ ಸೆಲ್ಲಲ್ಲಿ ಹೈಲೈಟ್ ಮಾಡಿರ್ತೀವಿ ಆ ಸೆಲ್ನ ಅಡ್ರೆಸ್ ಅಂತ ಏನಂತ ಕರಿತೀವಿ, ಅದರ ಅಡ್ರೆಸ್ಸು A1 ಅಂತ ಏನಿದೆ, ಇದು ನೇಮ್ ಬಾಕ್ಸಲ್ಲಿ A1 ಅಂತ ಬಂದಿದೆ. ಯಾಕೆ ಬಂದಿದೆ ಅಂದರೆ ಇದು ಎ ಕಾಲಮ್ ಫಸ್ಟ್ ರೋನಲ್ಲಿ ಇರೋದ್ರಿಂದ A1 ಅಂತ ಇದೆ. ರೋ ಕಾಲಮ್ ಅಂತ ಅಂದರೆ ಇಲ್ಲಿ ನೋಡ್ಬೋದು ನೀವು, ABCDEFG ಅಂತ ಏನು ಆಲ್ಫಾಬೆಟ್ಸ್ ಕಾಣಿಸ್ತಿದೆ ಅದನ್ನೆಲ್ಲ ಕಾಲಮ್ ಅಂತ ಕರೀತಾರೆ. ಪ್ರತಿಯೊಂದು ಕಾಲಮ್ಗೂ ಅದರದೇ ಆದ ಒಂದು ಹೆಡ್ಡಿಂಗ್ ಇರುತ್ತೆ. ಆ ಹೆಡ್ಡಿಂಗ್ನ ಆಲ್ಫಾಬೆಟ್ಸಲ್ಲಿ ABCD ಅಂತ ಏನಿದೆ ಅದ್ರ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟು ರೋ ಅಂತ ಏನಿದೆ ಅದನ್ನು ನಂಬರಲ್ಲಿ ಐಡೆಂಟಿಫೈ ಮಾಡ್ತೀವಿ. ಕಾಲಮ್ಸ್ನ ಆಲ್ಫಾಬೆಟ್ ಮೂಲಕ ನಾವು ಐಡೆಂಟಿಫೈ ಮಾಡ್ತೀವಿ. ಅದೇ ಥರ ರೋಸ್ನ ನಂಬರ್ ಮೂಲಕ ಐಡೆಂಟಿಫೈ ಮಾಡ್ತೀವಿ. ಆ ರೋ ಮತ್ತು ಕಾಲಮ್ ಸೇರಿದಾಗ
ಒಂದು ಏನು ನಾವು ಸೆಲ್ನಲ್ಲಿ ಆ್ಯಕ್ಟಿವ್ ಇರುವಂಥ ಸೆಲ್ನ ನಾವು ಅದರ ಹೆಸರು ನೇಮ್ ಬಾಕ್ಸಲ್ಲಿ ಬರುತ್ತೆ. ಅದನ್ನು ಆ್ಯಕ್ಟಿವ್ ಸೆಲ್ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಸೆಲೆಕ್ಟ್ ಆಗಿರೋದು A1, ಅದನ್ನು ಆ್ಯಕ್ಟಿವ್ ಸೆಲ್ ಅಂತ ಕರಿತೀವಿ. ಆ ಆ್ಯಕ್ಟಿವ್ ಸೆಲ್ನ ಅಡ್ರೆಸ್ ನೇಮ್ ಬಾಕ್ಸಲ್ಲಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಎಫೆಕ್ಟ್ಸ್ ಅಂತ ಏನಿದೆಯಲ್ವಾ, ಇದು ಇನ್ಸರ್ಟ್ ಫಂಕ್ಷನ್ಸ್. ಅಂದರೆ ಎಕ್ಸೆಲ್ನಲ್ಲೇ ಇನ್ಬಿಲ್ಟ್ ಆಗಿ ಕೆಲವು ಫಂಕ್ಷನ್ಸ್ ಇರುತ್ತೆ, ಅದನ್ನು ಉಪಯೋಗಿಸ್ಕೊಂಡು ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಆ ಫಂಕ್ಷನ್ಸ್ನ ಇನ್ಸರ್ಟ್ ಮಾಡಬೇಕು ಅಂದರೆ ನಾವು ಈ ಎಫೆಕ್ಟ್ಸ್ನ ಕ್ಲಿಕ್ ಮಾಡಿದಾಗ ನಮಗೆ ಫಂಕ್ಷನ್ಸ್ ಡಿಸ್ಪ್ಲೇ ಆಗುತ್ತೆ. ಆ ಫಂಕ್ಷನ್ಸ್ನ ಯೂಸ್ ಮಾಡ್ಬೋದು. ಅದನ್ನು ನಾನು ಮುಂದೆ ಬರೋ ಅಂಥ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ಅದ್ರ ಪಕ್ಕದಲ್ಲಿ ಏನಿದೆ ಅದು ಫಾರ್ಮುಲಾ ಬಾರ್ ಅಂತ ಕರಿತೀವಿ. ಇವಾಗ ನಾವು ಯಾವುದೇ ಸೆಲ್ಲಲ್ಲಿ ಇಲ್ಲಿ ಏನೇ ಎಂಟ್ರ್ ಮಾಡಿದ್ರೂ ಅದು ಇದರಲ್ಲಿ ಕಾಣಿಸುತ್ತೆ. ನೇಮ್ ಬಾಕ್ಸಲ್ಲಿ ಆ ಸೆಲ್ ಅಡ್ರೆಸ್ ಕಾಣಿಸಿದ್ರೆ ಆ ಸೆಲ್ಲಲ್ಲಿ ನಾವು ಏನು ಟೈಪ್ ಮಾಡ್ತೀವಿ ಅದು ಫಾರ್ಮುಲಾ ಬಾರಲ್ಲಿ ಕಾಣಿಸುತ್ತೆ. ಏನಾದರೂ ಡೇಟಾ ಎಂಟ್ರ್ ಮಾಡಿದ್ರೆ ಆ ಸೆಲ್ನ ಹೈಲೈಟ್ ಮಾಡಿದಾಗ ಆ್ಯಕ್ಟಿವ್ ಸೆಲ್ದು ಅಲ್ಲಿ ಇರೋ ಕಂಟೆಂಟ್ ಏನಿದೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಫಾರ್ಮುಲಾ ಟೈಪ್ ಮಾಡಿದ್ರೆ ಫಾರ್ಮುಲಾ ಆನ್ಸರ್ ಇಲ್ಲಿ ಬರಬಹುದು ಸೆಲ್ಲಲ್ಲಿ, ಆದರೆ ಆ ಈ ಫಾರ್ಮುಲಾ ಬಾರಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ನಾವು ಇಲ್ಲಿ ಬಲಭಾಗಕ್ಕೆ ಮೂವ್ ಮಾಡಿದರೆ ಮೇಲ್ಗಡೆ ಇಲ್ಲಿ ನಮಗೆ 3 ಬಟನ್ಸ್ ಕಾಣಿಸ್ತಾ ಇದೆ. ಅದರಲ್ಲಿ ಮೈನಸ್ ಅಂತ ಏನು ಕಾಣಿಸ್ತಾ ಇದೆ ಅಥವಾ ಹೈಫನ್ ಅಂತ ಏನು ಕಾಣಿಸ್ತಾ ಇದೆ ಇಲ್ಲಿ, ಅದನ್ನು ಮಿನಿಮೈಸ್ ಬಟನ್ ಅಂತ ಕರಿತೀವಿ. ಇದನ್ನು ಯಾವಾಗ ಉಪಯೋಗಿಸ್ತೀವಿ ಅಂತ ಅಂದರೆ ಬೇರೆ ಎಕ್ಸೆಲ್ ಶೀಟ್ನ ಯೂಸ್ ಮಾಡಬೇಕು ಅಥವಾ ಬೇರೆ ಕಡೆಯಿಂದ ಡೇಟಾ ಏನಾದರೂ ನೋಡಬೇಕು ಅಥವಾ ಬೇರೆ ಏನಾದರೂ ಅಪ್ಲಿಕೇಶನ್ಸ್ ಓಪನ್ ಮಾಡಿ ಅದನ್ನು ರೆಫರ್ ಮಾಡಬೇಕು ಅಂತ ಇದ್ದರೆ ಈ ಮಿನಿಮೈಸ್ ಬಟನ್ನ ಕ್ಲಿಕ್ ಮಾಡಿದಾಗ ಆಟೋಮ್ಯಾಟಿಕ್ ಅದು ಸ್ಟೇಟಸ್ ಬಾರ್ಗೆ ಮಿನಿಮೈಸ್ ಆಗುತ್ತೆ. ಅದು ಕ್ಲೋಸ್ ಆಗಿರೋದಿಲ್ಲ, ಬಟ್ ಬ್ಯಾಕ್ ಎಂಡಲ್ಲಿ ಅದು ಓಪನ್ನೇ ಇರುತ್ತೆ. ಅದಾದ ನಂತರ ಇದನ್ನು ಮ್ಯಾಕ್ಸಿಮೈಸ್ ಬಟನ್ ಅಂತ ಕರಿತೀವಿ ಅಥವಾ ವಿಂಡೋಸ್ ರೀಸೈಸ್ ಬಟನ್ ಅಂತಲೂ ಕರಿತೀವಿ. ಅದ್ರ ಪಕ್ಕದಲ್ಲಿ ಇಂಟು ಮಾರ್ಕ್ ಅಂತ ಏನಿದೆ ಅಥವಾ ಎಕ್ಸ್ ಅಂತ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲೋಸ್ ಬಟನ್ ಅಂತ ಕರಿತೀವಿ. ಈ ಎಕ್ಸೆಲ್ ವರ್ಕ್ಬುಕ್ ಏನಿದೆ ಅದನ್ನು ಕ್ಲೋಸ್ ಮಾಡೋದಕ್ಕೆ ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಎಕ್ಸೆಲ್ ವರ್ಕ್ಬುಕ್ ಕ್ಲೋಸ್ ಆಗುತ್ತೆ. ಅದಾದ ನಂತರ ಕೆಳಗಡೆ ಭಾಗಕ್ಕೆ ಬಂದಾಗ ನಮಗೆ ಇಲ್ಲಿ ಈ ಸ್ಲೈಡ್ ಕಾಣಿಸ್ತಾ ಇದೆ. ನಾನು ಹೇಗೆ ಇಲ್ಲಿ ರೈಟ್ ಸೈಡಲ್ಲಿ ಮೂವ್ ಮಾಡಿದ್ನಲ್ಲೋ ಕೆಳಗಡೆ, ಅದೇ ಥರ ಒಂದು ಇಲ್ಲಿ ಸ್ಲೈಡ್ ಕಾಣಿಸ್ತಾ ಇದೆ. ಆ ಸ್ಲೈಡ್ ಅದನ್ನು ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತ ಕರೀತಾರೆ. ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂದರೆ ಮೇಲೆ ಕೆಳಗೆ ಮೂವ್ ಮಾಡೋದಕ್ಕೆ. ಈಗ ಸಪೋಸ್ ಇದರಲ್ಲಿ ಸಾವಿರಾರು ಡೇಟಾ ಇದೆ ಅಂತ ಅಂದರೆ ಎಕ್ಸೆಲ್ ಶೀಟಲ್ಲಿ ಒಂದೇ ಸ್ಕ್ರೀನಲ್ಲಿ ಕಾಣಿಸೋದಿಲ್ಲ ಅದು. ನಾವು ಆವಾಗ ಕೆಳಭಾಗದ ಡೇಟಾ ನೋಡಬೇಕು ಅಂದರೆ ಇದನ್ನು ಕೆಳಗಡೆಗೆ ಮೂವ್ ಮಾಡ್ತೀವಿ. ಅದನ್ನು ಸ್ಕ್ರೋಲ್ ಬಾರ್ ಅಥವಾ ಸ್ಕ್ರೋಲಿಂಗ್ ಅಂತ ಕರೀತಾರೆ. ಮೇಲೆ ಕೆಳಗೆ ಮೂವ್ ಮಾಡೋ ಅಂಥ ಈ ಬಾರ್ನ ವರ್ಟಿಕಲ್ ಸ್ಕ್ರೋಲ್ ಬಾರ್ ಅಂತ ಕರೀತಾರೆ. ಅದೇ ಥರ ತುಂಬ ಕಾಲಮ್ಸ್ ಡೇಟಾ ಇರುವಾಗ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಮೂವ್ ಮಾಡಬೇಕು ಅಂತ ಅಂದರೆ ಈ ಥರ, ಇವಾಗ ಇಲ್ಲಿ ನಾನು ಮೂವ್ ಮಾಡ್ತಿದ್ದೀನಲ್ಲ ಈ ಥರ ಮೂವ್ ಮಾಡಬೇಕು ಅಂತ ಅಂದರೆ ಈ ಸ್ಕ್ರೋಲ್ ಬಾರ್ನ ಯೂಸ್ ಮಾಡ್ತೀವಿ. ಅದನ್ನು ಹಾರಿಜಾಂಟಲ್ ಸ್ಕ್ರೋಲ್ ಬಾರ್ ಅಂತ ಕರಿತೀವಿ. ಅದಾದಮೇಲೆ ಅದ್ರ ಕೆಳಗಡೆ ಇಲ್ಲಿ 3 ಬಟನ್ಸ್ ಇದೆ. ಈ 3 ಬಟನ್ಸ್ನ ಪೇಜ್ ವ್ಯೂ ಬಟನ್ ಅಂತ ಕರಿತೀವಿ. ಎಕ್ಸೆಲ್ಲಲ್ಲಿ ನಾವು ಏನು ಎಂಟ್ರ್ ಮಾಡ್ತೀವಿ ಅದನ್ನು ಬೇರೆ ಬೇರೆ ಥರ ವ್ಯೂ ಮಾಡ್ಬೋದು. ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದನ್ನು ಆ 3 ಬಟನ್ಸ್ ಏನಿದೆ ಅದನ್ನು ಪೇಜ್ ವ್ಯೂ ಬಟನ್ಸ್ ಅಂತ ಕರಿತೀವಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಝೂಮ್ ಸ್ಲೈಡರ್ ಅಂತ ಇದೆ. ಈ ಝೂಮ್ ಸ್ಲೈಡರ್ ಏನಂತ ಅಂದರೆ ಇಲ್ಲಿ ನಾವು ಎಕ್ಸೆಲ್ನ ಝೂಮ್ ಮಾಡಬೇಕಂದ್ರೆ ದೊಡ್ಡದಾಗಿ ಮಾಡಿ ನೋಡಬೇಕು ಅಂತ ಅಂದರೆ ಇದನ್ನು ಝೂಮ್ ಸ್ಲೈಡರ್ನ ಬಲಗಡೆಗೆ ಮೂವ್ ಮಾಡಬೇಕು ಅಥವಾ ಪ್ಲಸ್ ಅಂತ ಕ್ಲಿಕ್ ಮಾಡಬೇಕು. ಚಿಕ್ಕದು ಮಾಡಬೇಕು ಅಂತ ಅಂದರೆ ಎಡಗಡೆಗೆ ಅಥವಾ ಮೈನಸ್ ಅಂತ ಕ್ಲಿಕ್ ಮಾಡಬೇಕು ಅಥವಾ ಈ ಸ್ಲೈಡರ್ನ ಎಡಗಡೆಗೆ ಮೂವ್ ಮಾಡಬೇಕು. ಇದಾದ ನಂತರ ಕೆಳಭಾಗದಲ್ಲಿ ಎಡಗಡೆ ನೋಡಿದಾಗ ನಮಗೆ ಇಲ್ಲಿ ಕಾಣಿಸೋದು ಶೀಟ್ 1 ಅಂತ ಕಾಣಿಸುತ್ತೆ. ಬೈ ಡಿಫಾಲ್ಟ್ ನಾವು ಯಾವುದೇ ವರ್ಕ್ ಬುಕ್ನ ಹೊಸದಾಗಿ ಓಪನ್ ಮಾಡಿದಾಗ ಶೀಟ್ 1 ಅಂತ ಇರುತ್ತೆ. ಶೀಟ್ 1 ಅದು ಆ್ಯಕ್ಟಿವ್ ಶೀಟು. ಅಂದರೆ ನಾವು ಆ ಆ್ಯಕ್ಟಿವ್ ಶೀಟಲ್ಲಿ ನಾವು ವರ್ಕ್ ಮಾಡ್ಬೋದು, ಅಂದರೆ ಎಂಟ್ರಿ ಮಾಡ್ಬೋದು, ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಬೋದು. ನನಗೆ ಇನ್ನೊಂದು ಶೀಟ್ ಬೇಕು ಪಕ್ಕದಲ್ಲಿ, ಇನ್ನೂ ಏನೋ ಬೇರೆ ಸ್ಟೋರ್ ಮಾಡಬೇಕು ಅಥವಾ ಬೇರೆ ಏನಾದರೂ ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ರಿಪೋರ್ಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಈ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಶೀಟ್ 2 ಅಂತ ಇನ್ನೊಂದು ಶೀಟ್ ಓಪನ್ ಆಗುತ್ತೆ. ಇದು ಸೇಮ್ ಒಂದು ನೋಟ್ಬುಕ್ ನಾವು ಹೇಗೆ ಯೂಸ್ ಮಾಡ್ತೀವಿ. ಈಗ ನೋಟ್ಬುಕ್ಕಲ್ಲಿ ಮುಂಚೆನೇ ಇಷ್ಟು ಪೇಜಸ್ ಅಂತ ಇರುತ್ತೆ, 100 ಪೇಜಸ್, 50 ಪೇಜಸ್ ಅಥವಾ 200 ಪೇಜಸ್ ಅಂತ ಇರುತ್ತೆ. ಆದರೆ ಎಕ್ಸೆಲಲ್ಲಿ ಏನಂತ ಅಂದರೆ ಒಂದು ವರ್ಕ್ ಬುಕ್ ಸಿಮಿಲರ್ ಟು ನೋಟ್ಬುಕ್, ಒಂದು ವರ್ಕ್ ಬುಕ್ಕಲ್ಲಿ ವರ್ಕ್ಶೀಟ್ ಅಂತಲೂ ಕರೀತಾರೆ ಇದನ್ನ.
ನಾವು ಎಷ್ಟು ಬೇಕಾದರೂ ಶೀಟ್ಸ್ ಹಾಕೋಬೋದು. ಶೀಟ್ಸ್ ಬೇಡ ಅಂದರೆ ಅದನ್ನು ಡಿಲೀಟ್ ಕೂಡ ಮಾಡ್ಬೋದು. ಅದನ್ನು ನಾನು ಪ್ರಾಕ್ಟಿಕಲಾಗಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆಯೇ ಇದೇನಿದೆ ಇದನ್ನು ಇಮೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ನೀವು ಬೇಕಿದ್ದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.